ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನವ್ಯ ನಾರಾಯಣ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಂತೂ ಮಿಸ್ ಮಾಡೋದೇ ಬೇಡ, ವ್ಲಾಗ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ತುಂಬ ದಿನ ಗ್ಯಾಪ್ ಆಗ್ತಾಯಿದೆ, ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಆದ್ರೂ ಮಧ್ಯದಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಫಸ್ಟು ನಾನು ಪಾಪುಗೆ ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ. ಅವನಿಗೆ ಸ್ವಲ್ಪ ಕ್ಯಾರೋಟು ಮತ್ತು ರೈಸ್ ಮತ್ತು ದಾಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಮಾಡ್ಕೊಂಬಿಟ್ಟೆ. ಅದಾದಮೇಲೆ ಸ್ವಲ್ಪ ಬಿಸಿನೀರು ಕುಡಿದೆ. ಸ್ವಲ್ಪ ಯಾಕೋ ಫುಲ್ಲು ಕೋಲ್ಡ್ ಥರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ಬಿಸಿನೀರಾಗಿ ಕುಡಿದು ಅದಾದಮೇಲೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಕುಡಿತಾಯಿದ್ದೆ. ಇನ್ನು ಪಾಪು ಎದ್ಬಿಟ್ರೆ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ, ಅವ್ನ ಕೆಲಸ ಮಾಡೋದಕ್ಕೆ ಬಿಡೋಲ್ಲ. ಸೊ ಹಾಗಾಗಿ ಅವ್ನು ಮಲಗಿದಾಗಲೇ ಸ್ವಲ್ಪ ಬೇಗ ಕೆಲಸ ಮಾಡ್ಕೊಂಬಿಡ್ಬೇಕು. ಸೊ ತಲೆಗೆ ಎಣ್ಣೆ ಹಚ್ಚಿ ಎಷ್ಟು ದಿನ ಆಯಿತೋ ನಾನು. ಹಾಗಾಗಿ ಇವತ್ತು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು ಕೂತ್ಕೊಂಡೆ. ನಾನು ಅವ್ನ ಪಕ್ಕ ಮಲ್ಕೊಂಡಿದ್ರೆ ಆರಾಮಾಗಿ ಮಲ್ಕೊಂಡಿರ್ತಾನೆ. ಬಟ್ ನಾವು ಎದ್ದು ಬಂದಮೇಲೆ ಅವ್ನು ಯಾವ ಟೈಮಲ್ಲಿ ಎದ್ದೇಳ್ತಾನೆ ಅಂತಲೇ ಗೊತ್ತಾಗಲ್ಲ, ಬೇಗ ಎದ್ದುಬಿಡ್ತಾನೆ. ಸೊ ಹಂಗಾಗಿ ಬೇಗ ಒಂದು ಸ್ವಲ್ಪನೂ ಸೌಂಡ್ ಇಲ್ದಂಗೆ ನಾವು ಕೆಲಸ ಮಾಡ್ಕೋಬೇಕು ಅವ್ನು ಎದ್ದೇಳೋಕ್ಕಿಂತ ಮುಂಚೆ. ಸೊ ಒಂದು ಸಲ ಆಲ್ರೆಡಿ ಸ್ವಲ್ಪ ಸೌಂಡ್ ಮಾಡ್ದೆ, ಬಟ್ ನಾನು ಅಲ್ಲೇ ತಟ್ಬಿಟ್ಟು ಬಂದೆ, ಮತ್ತೆ ಮಲ್ಕೊಂಡಿದ್ದ. ಸೊ ವೆದರು ಫುಲ್ ಚಳಿ ಫುಲ್ ಚಿಲ್ಡಾಗಿತ್ತು, ಮಳೆ ಬರೋ ಥರ ಎಲ್ಲ ಇತ್ತು. ಸೊ ಪಾಪುಗೆ ಕೋಲ್ಡ್ ಆಗಿಬಿಡುತ್ತೆ ಮತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ಮಲಗಿಸ್ಬಿಟ್ಟು ಬಂದೆ. ಅದಾದಮೇಲೆ ತಿಂಡಿಗೆ ಇವತ್ತು ದೋಸೆಗೆ ಮತ್ತು ಪಲ್ಯ ಏನಾದರೂ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಅದಾದಮೇಲೆ ದೋಸೆಗೆ ರುಬ್ಬಿ ಇಟ್ಕೊಂಡಿದ್ದೆ. ಪಾಪುಗೆ ಒಂದು ಕಡೆ ಬೇಯಿಸ್ಕೊತಾ ಇದ್ದೆ. ಸೊ ನೋಡಿದ್ರೆ ಅವನು ಎದ್ದೇ ಬಿಟ್ಟ. ಇನ್ನೇನು ತಿಂಡಿ ಮಾಡ್ಕೋಬೇಕು ಅನ್ನೋಷ್ಟರೊಳಗೆ ಎದ್ಬಿಟ್ಟ. ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಎತ್ಕೊಂಬರೋಣ ಅಂತ ಹೋದೆ, ಹಾಗೆ ಮಲ್ಕೊಂಬಿಟ್ಟ. ಸೊ ಅದಾದಮೇಲೆ ಮತ್ತೆ ಎದ್ದುಬಿಟ್ಟ. ಅದಾದಮೇಲೆ ಎತ್ಕೊಂಡು ಬಂದೆ ಆಚೆಗೆ. ಅವ್ನು ಮಲ್ಕೊಳ್ಳಲ್ಲ ಅಂತ ಗೊತ್ತಾಯಿತು ನನಗೆ. ಸೊ ಅವ್ನು ಎದ್ದಿದ ತಕ್ಷಣ ಫಸ್ಟು ಅವನು ದೇವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಿದ್ದಂಗೆ ಕೈ ಮುಗಿತಾನೆ. ಅವನಿಗೆ ಗೊತ್ತಾಗ್ಬಿಟ್ಟಿದೆ ಇವಾಗ ದೇವರು ತೋರಿಸಿದ ತಕ್ಷಣ ಕೈ ಮುಗಿತಾನೆ. ಸೊ ಕರ್ಕೊಂಡೋದೆ ಮತ್ತು ಕೈ ಮುಗಿದು ಬಂದ. ಸ್ವಲ್ಪ ಹೊತ್ತು ಹಾಗೆ ಎತ್ಕೊಂಡು ಆಟ ಆಡಿಸ್ತಿದ್ದೆ ಅವನ್ನ. ಎದ್ದಿದ ತಕ್ಷಣ ಅವನಿಗೆ ಆಟ ಆಡಿಸಿದ್ರೆ ಫುಲ್ ಫ್ರೆಶ್ ಆಗುತ್ತೆ ಮೈಂಡು ಅಂತ ಹೇಳಿಬಿಟ್ಟು ಅಲ್ಲಿ ನಿಲ್ಲಿಸ್ಕೊಂಡು ಡೈಲಿ ಪಾರಿವಾಳನ ತೋರಿಸ್ತಾ ಇರ್ತೀನಿ. ಸೊ ಹಂಗಾಗಿ ಪಾರಿವಾಳ ನೋಡ್ಕೊಂಡು ಇರ್ತಾನೆ, ಆರಾಮಾಗಿ ನೋಡ್ತಾನೆ ಇರ್ತಾನೆ. ಹೂ ಅಂತ ಸೌಂಡ್ ಮಾಡಿಕೊಂಡು ಅದ್ರ ಜೊತೆ ಆಟ ಆಡ್ತಿರ್ತಾನೆ. ಸೊ ಅದಾದಮೇಲೆ ಅವನ್ನ ಎತ್ಕೊಬಂದು ಸ್ವಲ್ಪ ಅವನದು ಪಂಚದು, ಅದ್ರ ಹೆಸರು ಪಂಚ್ ಅಂತೇಳಿ, ಅವನೇ ನನಗೆ ಬೇಕು ಅಂತ ತೊಗೊಂಡು ಬಂದಿರೋಂಥ ಪಂಚದು. ಸೊ ಅವನಿಗೆ ಸ್ವಲ್ಪ ಆಟ ಆಡಿಸಿ ಅದಾದಮೇಲೆ ಅವನಿಗೆ ಸ್ವಲ್ಪ ಟಿ ವಿಯಲ್ಲಿ ಇದಾಗ್ತಿರ್ತೀನಿ. ಟಿ ವಿ ಜಾಸ್ತಿ ನೋಡೋದಕ್ಕೆ ಬಿಡಲ್ಲ. ಅವನು ಏನು ಅದಕ್ಕೆ ಅಡಿಕ್ಟ್ ಆಗಿಲ್ಲ, ಬಟ್ ನಾನು ಅದರಲ್ಲಿ ಹನುಮಾನ್ ಚಾಲೀಸ ಮತ್ತು ದೇವ್ರದ್ದು ಹಾಡುಗಳು, ಕೃಷ್ಣಂದು ಹಾಡು ಬಂದ ತಕ್ಷಣ ಅವ್ನು ಫುಲ್ ಡ್ಯಾನ್ಸ್ ಮಾಡೋಕ್ಕೆ ನಿಂತ್ಕೊಂಡ್ಬಿಡ್ತಾನೆ, ಅಷ್ಟು ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಸೊ ಹಂಗಾಗಿ ಫಸ್ಟು ದಿನಕ್ಕೆ ಒಂದಾದ್ರೂ ಹಾಕ್ತಾನೆ ಇರ್ತೀನಿ ಹನುಮಾನ್ ಚಾಲೀಸ ಅದು ಇದು ಅಂತ. ಅದಾದಮೇಲೆ ಚಂದು ವಾಕಿಂಗ್ ಹೋಗಿ ಬಂದರು. ಅದಾದಮೇಲೆ ಅವ್ರಿಗೆ ಕಾಫಿ ಎಲ್ಲ ಮಾಡಿಕೊಟ್ಟೆ. ಆಮೇಲೆ ಅವ್ರು ಎತ್ಕೊಂಡಿದ್ರು ಸದ್ಯ. ಆಮೇಲೆ ತಿಂಡಿ ಮಾಡ್ಕೊಂಬಿಡೋಣ, ನಾನು ಪ್ರಿಪೇರ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಹೋಗಿ ತಿಂಡಿ ಎಲ್ಲ ತಿಂದ್ಕೊಂಡು ಅದಾದಮೇಲೆ ಸ್ನಾನಕ್ಕೆ ಹೋದೆ. ಸೊ ಇವತ್ತು ಪೂಜೆ ಮಾಡೋದಿತ್ತು. ಸೊ ಸ್ನಾನಕ್ಕೆ ಹೋಗಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಮ್ಮ ಪಾಪು ಅಲ್ಲೇ ಕೂತ್ಕೊಂಡಿದ್ದಾನೆ, ಅವನಿಗೂ ಸ್ನಾನ ಮಾಡಿಸ್ಬೇಕಾಗಿತ್ತು. ಬಟ್ ಸ್ವಲ್ಪ ಮಧ್ಯಾಹ್ನ ಮೇಲೆ ಮಾಡಿಸೋಣ, ಬೆಳಿಗ್ಗೆನೇ ಸ್ವಲ್ಪ ಯಾಕೋ ವೆದರ್ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಮಾಡಿಸಿರಲಿಲ್ಲ. ಅದಾದಮೇಲೆ ತಿಂಡಿ ದೋಸೆ ಚಂದಗೆ ಹಾಕ್ಕೊಡ್ತಾಯಿದ್ದೀನಿ. ಅವರು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಅವ್ರಿಗೆ ದೋಸೆ ಹಾಕ್ಕೊಟ್ಟೆ. ಸೊ ಅದಾದಮೇಲೆ ಎಂಥ ಕೆಲಸ ಆಯಿತು ನೋಡಿ, ಫುಲ್ಲು ಫ್ರಿಡ್ಜು ಕ್ಲೀನ್ ಮಾಡೋದಕ್ಕೆ ಅಂತ ಎಲ್ಲ ನೆತ್ತಿಟ್ಟಿದ್ವಿ. ಬಟ್ ಫುಲ್ ಗ್ಲಾಸ್ ಎಲ್ಲ ಒಂದೇ ಸಲ ಡಮಾರ್ ಅಂತ ಹೊಡೆದೋಯ್ತು. ಚಂದು ಒಳಗಡೆ ಇದ್ದರು, ಅವ್ರಿಗೆ ಗೊತ್ತಾಗಿಲ್ಲ. ಬಟ್ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಹಿಂಗೆ ಡಮ್ಮಂತು ನೀವು ಅಲ್ಲಿ ನೋಡಿ ಎಲ್ಲನೂ ಆಚೆ ತೆಗೆದು ಇಟ್ಟು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೆ. ಸ್ವಲ್ಪ ಗಲೀಜಾಗ್ಬಿಟ್ಟಿದೆ ಫ್ರಿಡ್ಜ್ ಅಂತೇಳಿ. ಸೊ ತೊಳೆಯೋಕೆ ಹೋಗಿ ಫುಲ್ ಗ್ಲಾಸ್ ಎಲ್ಲ ಡಮ್ ಅಂತ ಹೊಡೆದೋಯ್ತು. ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಅಯ್ಯೋ ಏನಪ್ಪ ಮಾಡೋದು ಇವಾಗ ಫ್ರಿಜ್ಜಲ್ಲಿ ಒಂದು ಕಂಪಾರ್ಟ್ಮೆಂಟ್ ಫುಲ್ ಖಾಲಿ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಟೆನ್ಷನ್ ಆಗ್ತಾಯಿದೆ. ಚಂದು ನೋಡಿದೆ ಸಿಕ್ಕಾಪಟ್ಟೆ ಬೈತಾರೆ ಅಂತ ಭಯನೂ ಆಗ್ತಾಯಿದೆ. ಫುಲ್ ಡಮಾರ್ ಅಂತ ಗ್ಲಾಸ್ ಎಲ್ಲ ಹೊಡೆದೋಯ್ತು.
ಜಸ್ಟ್ ಟಚ್ಚಾಗಿ ಡಮ್ ಅಂತ ಹೊಡೆದೋಯ್ತು. ಏನು ಮಾಡೋದಕ್ಕಾಗಲ್ಲ. ಬಟ್ ನಂಗೆ ಸಿಕ್ಕಾಬಡೆ ಬೇಜಾರಾಯಿತು, ಹಿಂಗೆ ಹೊಡೆದೋಯ್ತಲ್ಲ, ಹೊಡೆದಾಕ್ಬಿಟ್ನಾರ ಅಂತ ಹೇಳಿಬಿಟ್ಟು. ಸೊ ಓಕೆ ಅಂಥೇಳಿ ಮತ್ತೆ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಮತ್ತು ಅದನ್ನೆಲ್ಲ ತೆಗೆದು ಮತ್ತು ಇವಾಗ ಸಿಗುತ್ತೋ ಈ ಥರ ಇಲ್ವೋ, ಅಂದರೆ ಸಪ್ರೇಟಾಗಿ ಗ್ಲಾಸೇ ಕೊಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ತೊಗೊಂಡು ಬರಬೇಕು. ಬಟ್ ಚೆಕ್ ಮಾಡೋಣ, ಸಿಕ್ಕಿದ್ರೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ತಾ ಇದ್ದೆ. ಗ್ಲಾಸು ಕೈಗೆ ಚುಚ್ಕೋಬಹುದು, ಅಷ್ಟು ಏನು ಒಡೆದೋಗಿದೆ. ಸೊ ಅದಾದಮೇಲೆ ಎಲ್ಲನೂ ಎತ್ತಿಟ್ಟು ಚೆಂದಕ್ಕೆ ಲಾಸ್ಟ್ ಇದೇನು ಮಾಡೋಕ್ಕಾಗಲ್ಲ ಅಂಥೇಳಿ ಸ್ವಲ್ಪ ಬಟ್ಟೆ ಎಲ್ಲ ಹಾಕಿದ್ದೆ. ಮೋಡ ಬೇರೆ ಇತ್ತು, ಬಟ್ ಆದ್ರೂ ಬಟ್ಟೆ ತುಂಬ ಇತ್ತು ಅಂತ ಹೇಳ್ಬಿಟ್ಟು ಬಟ್ಟೆನ ಒಣಗಾಕ್ತಾಯಿದ್ದೆ. ತುಂಬ ಇಟ್ಕೊಂಡ್ರೆ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬಿಸಿಲಿಲ್ಲ ಅಂತ ಹೇಳಿದ್ರು ಬಟ್ಟೆ ಹಾರಾಕ್ತಾಯಿದ್ದೆ. ಸೊ ನೋಡೋಣ ಅಂತ ಹೇಳಿಬಿಟ್ಟು ಬಟ್ಟೆ ಹಾರಾಕಿ ಅದಾದಮೇಲೆ ಎಲ್ಲ ಕೆಲಸ ಮಾಡಿಕೊಂಡು, ಸೊ ಪಾಪುಗೆ ಸ್ನಾನ ಮಾಡಿಸೋದಿತ್ತು, ಅವನಿಗೂ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ನಾವು ಡೈರೆಕ್ಟಾಗಿ ಹೋಗಿದ್ದು ನಮ್ಮ ಆಫೀಸ್ಗೆ, ಅಂದರೆ ನಮ್ಮ ಸ್ಟುಡಿಯೋಗೆ. ಸೊ ಸ್ಯಾರಿ ವಿಡಿಯೋ ಎಲ್ಲ ನಾನು ಅಲ್ಲೇ ಮಾಡ್ತಿರ್ತೀನಿ. ಮತ್ತು ಆದಮೇಲೆ ಚಂದುಗೆ ಊಟನೂ ತೊಗೊಂಡು ಹೋಗಿದ್ವಿ. ಸೊ ನಾನು ಸ್ಯಾರಿ ವಿಡಿಯೋ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಈ ಸ್ಯಾರಿ ಆಫರಲ್ಲಿ ನಡೀತಾ ಇದೆ. ಜಸ್ಟ್ 1200 ರುಪೀಸ್ ಸ್ಯಾರಿ, ಜಸ್ಟು 869 ರುಪೀಸ್ಗೆ ಕೊಡ್ತಾಯಿದ್ದೀವಿ. ಇದ್ರ ಬ್ಲೌಸ್ ಅಂತೂ ಸಿಕ್ಕಾಪಟ್ಟೆ ವರ್ಕ್ ಇದೆ, ಸಕ್ಕತ್ತಾಗಿದೆ. ಸೊ ನಾನು ಅದೇ ಥರ ಬ್ಲೌಸ್ ಹಾಕ್ಕೊಂಡಿದ್ರೆ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತಿರೋದು. ಬಟ್ ನಾನು ಮ್ಯಾಚ್ ಮಾಡಿ ಹಾಕ್ಕೊಂಡೆ ಅಷ್ಟೇ, ಯಾವುದು ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕಾಗಿಲ್ಲ ಅಷ್ಟು ಬೇಗ ಅಂಥೇಳಿ. ಅದಾದಮೇಲೆ ಇವಾಗ ತೋರಿಸ್ತಿರೋವಂಥ ಸ್ಯಾರಿನೂ ಅಷ್ಟೇ ಆಫರಲ್ಲಿ 1300 ಇರೋ ಸ್ಯಾರಿ 970 ರುಪೀಸ್ಗೆ ಕೊಡ್ತಾಯಿದ್ವಿ. ಸೊ ಇದು ಒಂದು ಸ್ಯಾರಿ, ಇದರಲ್ಲೂ 3 ಕಲರ್ ಇತ್ತು, ಬ್ರೌನು, ಬಾಟಲ್ ಗ್ರೀನು ಮತ್ತು ಪರ್ಪಲ್ಲು. ಇವಾಗ ನಾನು ವೇರ್ ಮಾಡಿರೋಂಥ ಕಲರ್. ಇದನ್ನು ವೀಡಿಯೋ ಮಾಡಿ ಅದಾದಮೇಲೆ ಇನ್ನೇನು ಮಾಡೋದು, ವೀಡಿಯೋ ಎಲ್ಲ ಆಯಿತು. ಅದಾದಮೇಲೆ ಚಂದಗೆ ಊಟ ಕೊಡಬೇಕಾಗಿತ್ತು. ಟೈಮ್ ಆಗೋಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಊಟ ಕೊಡೋಕ್ಕೆ ಅಂತ ಹೋದೆ. ಈ ಕಲರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬ್ರೌನ್ ವಿತ್ ಬ್ಲ್ಯಾಕ್ ಮತ್ತು ಬಾಟಲ್ ಗ್ರೀನು ಮತ್ತು ಇದು ಏನೋ ಕ್ರೀಮ್ ಕಲರ್ ಅಂತೂ ಸಕ್ಕತ್ತಾಗಿದೆ ಸ್ಯಾರಿ. ಸೊ ಅವರು ಊಟ ಮಾಡ್ತಾಯಿದ್ರು ಕೆಲಸ ಮಾಡಿಕೊಂಡು. ಊಟ ಮಾಡಾದಮೇಲೆ ಮತ್ತು ಆರ್ಡ್ರಸ್ ಬಂದಿತ್ತು. ನಾನು ಆವಾಗ ಹಾಕಿದ ಸ್ಯಾರಿಗೇ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಬಂತು. ಆಲ್ಮೋಸ್ಟ್ ಎಲ್ಲ ಕಲರು ಸೋಲ್ಡ್ ಆಗೋಕ್ಕೆ ಬಂದಿತ್ತು. ಸೊ ಎಲ್ಲನೂ ತೆಗೆದಿಟ್ಟು ಅದನ್ನೆಲ್ಲ ಬಿಲ್ ಮಾಡಿಸಿ ಅದನ್ನೆಲ್ಲ ಪ್ಯಾಕ್ ಮಾಡಿ ಮತ್ತೆ ಡಿಸ್ಪ್ಯಾಚ್ ಮಾಡೋಷ್ಟ್ರೊಳಗಡೆ ಸಿಕ್ಕಾಪಟ್ಟೆ ಟೈಮ್ ಆಗೋಯಿತು. ಸೊ ಎಲ್ಲನೂ ಪ್ಯಾಕ್ ಮಾಡಿದ್ವಿ. ಅದಾದಮೇಲೆ ಅದನ್ನು ಡಿಸ್ಪ್ಯಾಚ್ ಮಾಡಿದ್ವಿ. ಅದಾದಮೇಲೆ